ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ನಾನು ಪ್ರೊಫೆಸರ್ ಪಿ ಎಂ ಚೋಗ್ಲಾ. ಇವತ್ತಿನ ಎಪಿಸೋಡ್ನಲ್ಲಿ ನಾವು ಚರ್ಚೆ ಮಾಡ್ತಕ್ಕಂಥ ಒಂದು ವಿಷಯ BA 6ನೇ ಸೆಮಿಸ್ಟರ್ಗಾಗಿನ ಎನ್ವಿರಾನ್ಮೆಂಟಲ್ ಎಕನಾಮಿಕ್ಸ್, ಅಂದರೆ DSC 14 ಅಂಥೇಳಿ ಕರಿತೀವಿ. ಕನ್ನಡದಲ್ಲಿ ಪರಿಸರ ಅರ್ಥಶಾಸ್ತ್ರ DSC 14. ಇದ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಮೋಸ್ಟ್ ಇಂಪಾರ್ಟೆಂಟ್ 1 ಮಾರ್ಕ್ಸ್ ಕ್ವೆಶನ್ಸ್ ವಿತ್ ಆನ್ಸರ್ಸ್. ಹಿಂದಿನ ಎಪಿಸೋಡ್ಗಳಲ್ಲಿ ನಾನು ಕೇವಲ ಕ್ವೆಶನ್ಸ್ ಕೊಟ್ಟಿದ್ದೇನೆ. ನಿಮ್ಮೆಲ್ಲರ ಕೋರಿಕೆಯ ಮೇರೆಗೆ ನಾನು ಈ ಒಂದು ಎಪಿಸೋಡ್ನಲ್ಲಿ ಪ್ರಶ್ನೆ ಸಮೇತ ಉತ್ತರಗಳನ್ನು ಕೊಡ್ತಾ ಇದ್ದೇನೆ. ಅದು 1 ಅಂಕಕ್ಕೆ ಸಂಬಂಧಪಟ್ಟಿರುವಂತೆ. ಪರೀಕ್ಷೆಯ ದೃಷ್ಟಿಯಿಂದ ನಿಮಗೆ ಬಹಳ ಉತ್ತಮವಾಗಿರ್ತಕ್ಕಂಥ, ಉಪಯುಕ್ತಕಾರಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಮತ್ತು ಉತ್ತರಗಳು ಇವು ಆಗಿರ್ತಕ್ಕಂಥದ್ದು. ಸೊ ಆದ್ದರಿಂದ ವಿಡಿಯೋ ಅಂತಿಮವರೆಗೆ ನೋಡಿರಿ. ಸೊ ಈ ವಿಡಿಯೋವನ್ನು ನಿಮ್ಮ ಎಲ್ಲ ಸ್ನೇಹಿತ ಮಿತ್ರರಿಗೆ ಶೇರ್ ಮಾಡಿ, ನಿಮ್ಮ ಸಂದೇಹಗಳನ್ನು ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ ಎಂದು ಹೇಳುತ್ತಾ ಇವತ್ತಿನ ಚರ್ಚೆಯನ್ನು ಪ್ರಾರಂಭ ಮಾಡೋಣ. ಓಕೆ ಫ್ರೆಂಡ್ಸ್, ಚಾಪ್ಟರ್ ನಂಬರ್ 1. ದಿ ಕ್ವೆಶನ್, ವಾಟ್ ಈಸ್ ಇಕಾಲಜಿ? ಪರಿಸರ ವಿಜ್ಞಾನ ಎಂದರೇನು? ಹಿಯರ್ ದಿ ಸ್ಟಡಿ ಆಫ್ ಇಂಟ್ರ್ಯಾಕ್ಷನ್ಸ್ ಬಿಟ್ವೀನ್ ಆರ್ಗ್ಯಾನಿಸಮ್ಸ್ ಆ್ಯಂಡ್ ದೇರ್ ಎನ್ವಿರಾನ್ಮೆಂಟ್. ದಿಸ್ ಈಸ್ ಕಾಲ್ಡ್ ಆಸ್ ಇಕೋಸಿಸ್ಟಮ್. ಜೀವಿಗಳು ಮತ್ತು ಅವುಗಳು ಮತ್ತು ಪರಿಸರದ ನಡುವಿನ ಪರಸ್ಪರ ಕ್ರಿಯೆಗಳ ಅಧ್ಯಯನಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ಪರಿಸರ ವಿಜ್ಞಾನ ಅಂಥೇಳಿ ಕರಿತೀವಿ. ನಂಬರ್ 2 ಈಸ್ ಡಿಫೈನ್ ಎನ್ವಿರಾನ್ಮೆಂಟ್. ಪರಿಸರವನ್ನು ವ್ಯಾಖ್ಯಾನಿಸಿ. ಸಿ ಹಿಯರ್, ದಿ ಸರೌಂಡಿಂಗ್ಸ್ ಆರ್ ಕಂಡೀಷನ್ಸ್ ಇನ್ ವಿಚ್ ಆ್ಯನ್ ಆರ್ಗ್ಯಾನಿಸಮ್ ಲೈವ್ಸ್ ಆರ್ ಆಪರೇಟ್ಸ್. ಒಂದು ಜೀವಿ ವಾಸಿಸುವ ಅಥವಾ ಕಾರ್ಯನಿರ್ವಹಿಸುವ ಸುತ್ತಮುತ್ತಲಿನ ಪರಿಸ್ಥಿತಿಗಳಿಗೆ ನಾವೇನಂತ ಕರಿತೀವಿ ಅಂತಂದರೆ ಪರಿಸರ ಅಂಥೇಳಿ ಕರಿತೀವಿ. ಓಕೆ. ನಂಬರ್ 3 ಈಸ್ ವಾಟ್ ಈಸ್ ಆ್ಯನ್ ಇಕೋಸಿಸ್ಟಮ್? ಪರಿಸರ ವ್ಯವಸ್ಥೆ ಎಂದರೇನು? ಅ ಕಮ್ಯುನಿಟಿ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಇಂಟ್ರ್ಯಾಕ್ಟಿಂಗ್ ವಿತ್ ದೇರ್ ಫಿಸಿಕಲ್ ಎನ್ವಿರಾನ್ಮೆಂಟ್. ತಮ್ಮ ಭೌತಿಕ ಪರಿಸರದೊಂದಿಗೆ ಸಂವಹನ ನಡೆಸುವ ಜೀವಿಗಳ ಸಮುದಾಯವಾಗಿದೆ. 4th one is ನೇಮ್ ದಿ ಪ್ರೊಸೆಸ್ ಬೈ ವಿಚ್ ಪ್ಲಾಂಟ್ಸ್ ಮೇಕ್ ದೇರ್ ಓನ್ ಫುಡ್. ಸಸ್ಯಗಳು ತಮ್ಮದೇ ಆದ ಆಹಾರವನ್ನು ತಯಾರಿಸುವ ಪ್ರಕ್ರಿಯೆಯನ್ನು ಹೆಸರಿಸಿ. ಫೋಟೋಸಿಂಥೆಸಿಸ್ ಅಂಥೇಳಿ ಕರಿತೀವಿ, ದ್ಯುತಿ ಸಂಶ್ಲೇಷಣೆ. ಓಕೆ, ಫೋಟೋಸಿಂಥೆಸಿಸ್ ಅಥವಾ ದ್ಯುತಿ ಸಂಶ್ಲೇಷಣೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಂಬರ್ 5 ಈಸ್ ವಾಟ್ ಈಸ್ ಬಯೋಡೈವರ್ಸಿಟಿ? ಜೀವ ವೈವಿಧ್ಯ ಎಂದರೇನು? ದಿ ವೆರೈಟಿ ಆಫ್ ಲೈಫ್ ಇನ್ ದಿ ವರ್ಲ್ಡ್ ಆರ್ ಇನ್ ಅ ಪರ್ಟಿಕ್ಯುಲರ್ ಹ್ಯಾಬಿಟೇಟ್ ಆರ್ ಇಕೋಸಿಸ್ಟಮ್ ಕಾಲ್ಡ್ ಆಸ್ ಬಯೋಡೈವರ್ಸಿಟಿ. ಪ್ರಪಂಚದಲ್ಲಿ ಅಥವಾ ನಿರ್ದಿಷ್ಟ ಆವಾಸ ಸ್ಥಾನ ಅಥವಾ ಪರಿಸರ ವ್ಯವಸ್ಥೆಯಲ್ಲಿನ ವೈವಿಧ್ಯತೆಗೆ ನಾವೇನಂತ ಕರಿತೀವಿ ಅಂತಂದರೆ ಜೀವ ವೈವಿಧ್ಯತೆ ಅಂಥೇಳಿ ಕರಿತೀವಿ. ಕ್ವೆಶ್ಚನ್ ನಂಬರ್ 6. ವಾಟ್ ಡಸ್ ದಿ ಟರ್ಮ್ ಬಯೋಟಿಕ್ ರೆಫರ್ಸ್? ಜೈವಿಕ ಪದವು ಏನನ್ನು ಸೂಚಿಸುತ್ತದೆ? ದಿ ಲಿವಿಂಗ್ ಕಂಪೋನೆಂಟ್ಸ್ ಆಫ್ ಆ್ಯನ್ ಎಕೋಸಿಸ್ಟಮ್. ಪರಿಸರ ವ್ಯವಸ್ಥೆಯ ಜೀವಂತ ಘಟಕಗಳನ್ನು ನಾವು ಜೈವಿಕ ಅಂಥೇಳಿ ಕರಿತೀವಿ. 7th one, ವಾಟ್ ಡಸ್ ದಿ ಟರ್ಮ್ ಅಬಯೋಟಿಕ್ ರೆಫರ್ಸ್ ಟು? ಅಜೈವಿಕ ಪದವು ಏನನ್ನು ಸೂಚಿಸುತ್ತದೆ ಅಂದರೆ ದಿ ನಾನ್ ಲಿವಿಂಗ್ ಕಂಪೋನೆಂಟ್ಸ್ ಆಫ್ ಆ್ಯನ್ ಇಕೋಸಿಸ್ಟಮ್ ವಿಚ್ ಈಸ್ ಕನ್ಸಿಡರ್ಡ್ ಆ್ಯಸ್ ಅ non-living, which is not alive, that is called as a biotic system of the environment. ಪರಿಸರ ವ್ಯವಸ್ಥೆಯಲ್ಲಿ ನಿರ್ಜೀವ ಘಟಕಗಳೇನೆಲ್ಲ ಅದಾವನು ಅವುಗಳನ್ನು ಅಜೀವಕ ಅಥವಾ ನಿರ್ಜೀವಕ ಘಟಕಗಳು ಅಂಥೇಳಿ ಕರಿತೀವಿ. 8th one,
ವಾಟ್ ಈಸ್ ಫುಡ್ ಚೈನ್? ಆಹಾರ ಸರಪಣಿ ಅಥವಾ ಸರಪಳಿ ಎಂದರೇನು? ಅ ಲೀನಿಯರ್ ಸೀಕ್ವೆನ್ಸ್ ಆಫ್ ಆರ್ಗ್ಯಾನಿಸಮ್ಸ್ ಥ್ರೂ ವಿಚ್ ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ಎನರ್ಜಿ ಪಾಸಸ್ ಆ್ಯಸ್ ಒನ್ ಆರ್ಗ್ಯಾನಿಸಮ್ ಈಟ್ಸ್ ಅನದರ್ ಕಾಲ್ಡ್ ಆ್ಯಸ್ ಫುಡ್ ಚೈನ್. ಕನ್ನಡದಲ್ಲಿ ಜೀವಿಗಳ ರೇಖೀಯ ಅನುಕ್ರಮವು ಪೋಷಕಾಂಶಗಳು ಮತ್ತು ಶಕ್ತಿಯು ಒಂದು ಜೀವಿಯು ಇನ್ನೊಂದನ್ನು ತಿನ್ನುವಂತೆ ಹಾಯ್ದು ಹೋಗತಕ್ಕಂತಹ ಏನು ರೇಖೀಯವಾಗಿರ್ತಕ್ಕಂತಹ ವ್ಯವಸ್ಥೆಗೆ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಆಹಾರ ಚಕ್ರ ಅಂಥೇಳಿ ಕರಿತೀವಿ ಅಥವಾ ಸರಪಣಿ ಅಂಥೇಳಿ ಕರಿತೀವಿ. ವಾಟ್ ಈಸ್ ಅ ಫುಡ್ ವೆಬ್? ಆಹಾರದ ಜಾಲ ಅಂಥೇಳಿ ಕರಿತೀವಿ. ಆಹಾರ ಜಾಲ ಎಂದರೇನು? ಓಕೆ, ಅ ಕಾಂಪ್ಲೆಕ್ಸ್ ನೆಟ್ವರ್ಕ್ ಆಫ್ ಇಂಟರ್ಲಿಂಕ್ಡ್ ಫುಡ್ ಚೈನ್ಸ್ ಇನ್ ಆ್ಯನ್ ಇಕೋಸಿಸ್ಟಮ್ ಕಾಲ್ಡ್ ಆ್ಯಸ್ ಫುಡ್ ವೆಬ್. ಪರಿಸರ ವ್ಯವಸ್ಥೆಯಲ್ಲಿ ಅಂತರ್ಸಂಪರ್ಕಿತ ಆಹಾರ ಸರಪಳಿಗಳ ಸಂಕೀರ್ಣ ಜಾಲಕ್ಕೆ ನಾವು ಆಹಾರ ಜಾಲ ಅಂಥೇಳಿ ಕರಿತೀವಿ. 10th ಒನ್, ಡಿಫೈನ್ ಟ್ರಾಪಿಕ್ ಲೆವೆಲ್. ವ್ಯಾಖ್ಯಾನಿಸಿ. ಟ್ರಾಫಿಕ್ ಮಟ್ಟ ಅಂಥೇಳಿ ಕರಿತೀವಿ. ಟ್ರೋಪಿಕ್ ನೋಡಿ, ದಿ ಪೊಸಿಷನ್ ಆ್ಯನ್ ಆರ್ಗ್ಯಾನಿಸಮ್ ಅಕ್ಯುಪೈಸ್ ಇನ್ ಅ ಫುಡ್ ಚೈನ್. ಆಹಾರ ಸರಪಳಿಯಲ್ಲಿ ಜೀವಿಯು ಆಕ್ರಮಿಸಿಕೊಂಡಿರುವಂತಹ ಸ್ಥಾನಕ್ಕೆ ನಾವೇನಂತ ಕರಿತೀವಿ ಅಂತಂತಂದರೆ ಟ್ರಾಫಿಕ್ ಮಟ್ಟ ಅಥವಾ ಟ್ರಾಫಿಕ್ ಲೆವೆಲ್ ಅಂತ ಹೇಳಿ. ಅಂದರೆ ಅದರ ಪಾತ್ರ ಆಹಾರದಲ್ಲಿ ಅಥವಾ ಆಹಾರ ಒಂದು ಏನು ಸರಪಣಿ ಇದೆಯೋ, ಸಪೋಸ್ ಮೊಲಗಳು ಮತ್ತು ಹುಲಿಗಳಾಗಿರಬಹುದು. ಅಂದರೆ ಒಂದು ಯಾವುದರ ಮೇಲೆ ಇನ್ನೊಂದು ಜೀವಿ ಅವಲಂಬಿಸಿದೆ, ಎಷ್ಟು ಅವಲಂಬಿಸಿದೆ ಮತ್ತು ಅವಲಂಬಿಸಿದರೆ ಅವುಗಳಿಗೆ ಬೇಕಾಗಿರತಕ್ಕಂತಹ ಒಂದು ಅವುಗಳ ಆಹಾರದ ಮಟ್ಟ ಎಷ್ಟಿದೆ ಅಂತಕ್ಕಂಥದ್ದನ್ನು ಇದು ಪ್ರತಿನಿಧಿಸ್ತದೆ. ಕ್ವೆಶ್ಚನ್ ನಂಬರ್ 11, ವಾಟ್ ಈಸ್ ಅ ಪ್ರೊಡ್ಯೂಸರ್ ಇನ್ ಆ್ಯನ್ ಇಕೋಸಿಸ್ಟಮ್? ಪರಿಸರ ವ್ಯವಸ್ಥೆಯಲ್ಲಿ ನಿರ್ಮಾಪಕ ಎಂದರೇನು? ಇಟ್ ರೆಫರ್ಸ್ ದ್ಯಾಟ್ ಆ್ಯನ್ ಆರ್ಗ್ಯಾನಿಸಮ್ ದ್ಯಾಟ್ ಕ್ಯಾನ್ ಮೇಕ್ ಇಟ್ಸ್ ಓನ್ ಫುಡ್ usually through photosynthesis. Especially you can give example of plants. Yes, ದ್ವಿತೀಯ ಸಂಶ್ಲೇಷಣೆಯ ಮೂಲಕ ಯಾವುದು ತನ್ನ ಆಹಾರವನ್ನು ತಾನೇ ತಯಾರಿಸಿಕೊಳ್ತಕ್ಕಂಥ ಜೀವಿ ಅಂತ ಹೇಳ್ತೀವಿ. ಉದಾಹರಣೆಗೆ ಸಸ್ಯಗಳು ನೋಡಿ ಎಷ್ಟು ಉತ್ತಮವಾಗಿರ್ತಕ್ಕಂಥದ್ದು. ದೇ ಆರ್ ನಾಟ್ ಡಿಪೆಂಡ್ ಆನ್ ಎನಿ ಅದರ್ ಮ್ಯಾಟರ್ಸ್ ಅಂತ ಹೇಳಿ ಕರಿತೀವಿ. ದ್ವಿತೀಯ ಸಂಶ್ಲೇಷಣೆ ಮೂಲಕ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ತವೆ. ವಾಟ್ ಈಸ್ ಅ ಕನ್ಸ್ಯೂಮರ್ ಇನ್ ಆ್ಯನ್ ಇಕೋಸಿಸ್ಟಮ್? ಪರಿಸರ ವ್ಯವಸ್ಥೆಯಲ್ಲಿ ಗ್ರಾಹಕ ಎಂದರೇನು? ಆ್ಯನ್ ಆರ್ಗ್ಯಾನಿಸಮ್ ದ್ಯಾಟ್ ಈಟ್ಸ್ ಅದರ್ ಆರ್ಗ್ಯಾನಿಸಮ್ಸ್ ಫಾರ್ ಎನರ್ಜಿ. ಶಕ್ತಿಗಾಗಿ ಇತರ ಜೀವಿಗಳನ್ನು ತಿನ್ನುವಂತಹ ಜೀವಿಗೆ ಏನಂತ ಕರಿತೀವಿ ಅಂತಂದರೆ ಪರಿಸರ ವ್ಯವಸ್ಥೆಯಲ್ಲಿನ ಗ್ರಾಹಕ. ಅ ಕನ್ಸ್ಯೂಮರ್ ಇನ್ ಇಕೋಸಿಸ್ಟಮ್ which an organism that eats other organisms for their energy. 13th one, what is decomposer? Decomposer ಎಂದರೇನು? An organism that breaks down dead or decaying organisms, for example bacteria and fungi. Yes, ಸತ್ತ ಅಥವಾ ಕೊಳೆಯುತ್ತಿರುವ ಜೀವಿಗಳನ್ನು ಒಡೆಯುವ ಜೀವಿಗೆ ಅಥವಾ ಜೀವ ಒಂದು ಪ್ರಕ್ರಿಯೆಗೆ ಏನಂತ ಕರಿತೀವಿ ಅಂತಂದರೆ ಡಿಕಂಪೋಸರ್ಗಳು ಅಂಥೇಳಿ ಕರಿತೀವಿ. ಅಂದರೆ ಅದನ್ನು ಡಿಕಂಪೋಸ್ ಮಾಡ್ತಕ್ಕಂಥದ್ದು. ಇದರಲ್ಲಿ ಅತಿ ಮುಖ್ಯವಾಗಿ ಉದಾಹರಣೆಗೆ ಹೇಳಬೇಕು ಅಂದರೆ ಬ್ಯಾಕ್ಟೀರಿಯಾಗಳು, ಶಿಲೀಂಧ್ರಗಳು ಬಹಳ ಮುಖ್ಯವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡುತ್ತವೆ. 14th ಒನ್, ವಾಟ್ ಈಸ್ ದಿ ಗ್ರೀನ್ ಹೌಸ್ ಇಫೆಕ್ಟ್? ಹಸಿರು ಮನೆಯ ಪರಿಣಾಮ ಎಂದರೇನು? ದಿ ವಾರ್ಮಿಂಗ್ ಆಫ್ ಅರ್ತ್ಸ್ ಸರ್ಫೇಸ್ ಡ್ಯೂ ಟು ದಿ ಟ್ರ್ಯಾಪಿಂಗ್ ಆಫ್ ಹೀಟ್ ಬೈ ಗ್ರೀನ್ ಹೌಸಸ್ ಆರ್ ಗ್ರೀನ್ ಹೌಸ್ ಗ್ಯಾಸಸ್. ಹಸಿರು ಮನೆ ಅನಿಲಗಳಿಂದ ಶಾಖವನ್ನು ಹಿಡಿದಿಟ್ಟುಕೊಳ್ಳುವುದರಿಂದ ಭೂಮಿಯ ಮೇಲ್ಮೈ ಉಷ್ಣತೆ ಏನಾಗ್ತಾ ಇದೆ? ಹೆಚ್ಚಾಗ್ತಾ ಇದೆ. ಸೊ ಇದನ್ನು ನಾವೇನಂತ ಕರಿತೀವಿ ಅಂತಂದರೆ ಹಸಿರು ಮನೆ ಪರಿಣಾಮ ಅಂಥೇಳಿ ಕರಿತೀವಿ.
ನೇಮ್ ದಿ ಮೇಜರ್ ಗ್ರೀನ್ ಹೌಸ್ ಗ್ಯಾಸ್. ಪ್ರಮುಖ ಹಸಿರುಮನೆ ಅನಿಲವನ್ನು ಹೆಸರಿಸಿ. ದಟ್ ಈಸ್ ಕಾರ್ಬನ್ ಡೈಆಕ್ಸೈಡ್, CO2 ಅಂತೇಳಿ ಕರಿತೀವಿ, ಕಾರ್ಬನ್ ಡೈಆಕ್ಸೈಡ್. 16th ಒನ್, ವಾಟ್ ಈಸ್ ದಿ ಡಿಫಾರೆಸ್ಟೇಷನ್? ಅರಣ್ಯನಾಶ ಎಂದರೇನು? ಅಥವಾ ಅನರಣ್ಯ ಅಂತಂತಂದರೆ ಏನು ಅಂತಕ್ಕಂಥದ್ದು. ಇಲ್ಲಿ ದಿ ಲಾರ್ಜ್ ಸ್ಕೇಲ್ ರಿಮೂವ್ಡ್ ಆಫ್ ಟ್ರೀಸ್ ಫ್ರಾಮ್ ದಿ ಫಾರೆಸ್ಟ್. ಇಟ್ ಈಸ್ ಅ process of removing or cutting of the trees from the forests. That is called as deforestation. ಕಾಡುಗಳಿಂದ ಮರಗಳನ್ನು ದೊಡ್ಡ ಪ್ರಮಾಣದಲ್ಲಿ ಕಡಿಯುವಂತಹ ಒಂದು ಪ್ರಕ್ರಿಯೆಗೆ ನಾವು ಕರಿತೀವಿ ಅರಣ್ಯನಾಶ, ಅರಣ್ಯ ಕಡಿತ ಅಂತೇಳಿ ಕರಿತೀವಿ. ಡಿಫೈನ್ ಪೊಲ್ಯೂಷನ್, ಮಾಲಿನ್ಯವನ್ನು ವ್ಯಾಖ್ಯಾನಿಸಿ. ದಿ ಇಂಟ್ರೊಡಕ್ಷನ್ ಆಫ್ ಹಾರ್ಮ್ಫುಲ್ ಸಬ್ಸ್ಟೆನ್ಸಸ್ ಆರ್ ಪ್ರಾಡಕ್ಟ್ಸ್ ಇನ್ ಟು ದಿ ಎನ್ವಿರಾನ್ಮೆಂಟ್. ಪರಿಸರಕ್ಕೆ ಹಾನಿಕಾರಕ ಪದಾರ್ಥಗಳನ್ನು ಅಥವಾ ಉತ್ಪನ್ನಗಳನ್ನು ಏನು ಮಾಡ್ತಕ್ಕಂಥದ್ದು, ಸೃಷ್ಟಿ ಮಾಡಿ ಬಿಡುಗಡೆ ಮಾಡ್ತಕ್ಕಂಥದ್ದು, ಸೇರ್ಪಡೆ ಮಾಡ್ತಕ್ಕಂಥದ್ದು. whatever it may be in the form of air, it may be in the form of soil erosion, soil pollution, water pollution, or in the form of noise pollution, or in the form of what you call some of the harmful chemicals released to the ecosystem. ಯಾವುದೇ ಆಗಿರಬಹುದು, ಈ ಎಲ್ಲದರ ಮೂಲಕವಾಗಿ ಏನು ಪೊಲ್ಯೂಷನ್ ಆಗ್ತದನೋ ಅದು ಪೊಲ್ಯೂಷನ್ ಅಂತೇಳಿ ಕರಿತೀವಿ. 18th ಒನ್, ವಾಟ್ ಈಸ್ ದಿ ಮೇನ್ ಕಾಸಸ್ ಆರ್ ಕಾಸ್ ಆಫ್ ಗ್ಲೋಬಲ್ ವಾರ್ಮಿಂಗ್? ಜಾಗತಿಕ ತಾಪಮಾನ ಏರಿಕೆಗೆ ಮುಖ್ಯ ಕಾರಣ ಏನು? ಸಿ, ದಿ ಇನ್ಕ್ರೀಸ್ ಇನ್ ದಿ ಗ್ರೀನ್ ಹೌಸ್ ಗ್ಯಾಸಸ್ ಡ್ಯೂ ಟು ಹ್ಯೂಮನ್ ಆ್ಯಕ್ಟಿವಿಟೀಸ್. ಮಾನವನ ಚಟುವಟಿಕೆಗಳಿಂದಾಗಿ ಹಸಿರುಮನೆ ಅನಿಲಗಳಲ್ಲಿ ಹೆಚ್ಚಳ ಆಗ್ತಾ ಇದೆ. ಇದರಿಂದಾಗಿ ಜಾಗತಿಕ ತಾಪಮಾನ ಏನಾಗ್ತಾ ಇದೆ, ಹೆಚ್ಚಾಗ್ತಾ ಇದೆ. ಎಸ್. 19th ಒನ್, ವಾಟ್ ಈಸ್ ಸಸ್ಟೈನೇಬಲ್ ಡೆವಲಪ್ಮೆಂಟ್? ಸುಸ್ಥಿರ ಅಭಿವೃದ್ಧಿ ಎಂದರೇನು? ಡೆವಲಪ್ಮೆಂಟ್ ದಟ್ ಮೀಟ್ಸ್ ದಿ ನೀಡ್ಸ್ ಆಫ್ ದಿ ಪ್ರೆಸೆಂಟ್ ವಿದೌಟ್ ಕಾಂಪ್ರಮೈಸಿಂಗ್ ದಿ ಅಬಿಲಿಟಿ ಆಫ್ ಫ್ಯೂಚರ್ ಜನರೇಷನ್ಸ್ ಟು ಮೀಟ್ ದೇರ್ ಓನ್ ನೀಡ್ಸ್. ಭವಿಷ್ಯದ ಪೀಳಿಗೆಗಳು ತಮ್ಮ ಸ್ವಂತ ಅಗತ್ಯತೆಗಳನ್ನು ಪೂರೈಸುವ ಸಾಮರ್ಥ್ಯವನ್ನು ರಾಜಿ ಮಾಡಿಕೊಳ್ಳದೆ ವರ್ತಮಾನದ ಅಗತ್ಯತೆಗಳನ್ನು ಪೂರೈಸುವ ಪ್ರಕ್ರಿಯೆಗೆ ನಾವು ಸುಸ್ಥಿರ ಅಭಿವೃದ್ಧಿ ಅಂತೇಳಿ ಕರಿತೀವಿ. 20th ಒನ್, ವಾಟ್ ಈಸ್ ದಿ ಸಿಗ್ನಿಫಿಕೆನ್ಸ್ ಆಫ್ ದಿ ಓಝೋನ್ ಲೇಯರ್? ಓಝೋನ್ ಪದರದ ಮಹತ್ವ ಏನು? ಇಟ್ ಪ್ರೊಟೆಕ್ಟ್ಸ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಫ್ರಾಮ್ ಹಾರ್ಮ್ಫುಲ್ ಅಲ್ಟ್ರಾವೈಲೆಟ್ UV ರೇಡಿಯೇಷನ್ಸ್ ಫ್ರಾಮ್ ದಿ ಸನ್. ಇದು ಅಂದರೆ ಓಝೋನ್ ಸೂರ್ಯನಿಂದ ಹಾನಿಕಾರಕ ನೇರಳಾತೀತ ಅಲ್ಟ್ರಾವೈಲೆಟ್ ರೇಸ್ ಅಂತೇಳಿ ಕರಿತೀವಲ್ಲ, ವಿಕಿರಣಗಳಿಂದ ಜೀವಂತ ಜೀವಿಗಳನ್ನು ರಕ್ಷಿಸುವಂಥ ಕೆಲಸ ಮಾಡುತ್ತದೆ. ಯಾವುದು? ಓಝೋನ್. 21st ಕ್ವೆಶ್ಚನ್ ನಂಬರ್, ವಾಟ್ ಈಸ್ ಆ್ಯನ್ ಇನ್ವ್ಯಾಸಿಂಗ್ ಸ್ಪೆಸಿಸ್? ಆಕ್ರಮಣಕಾರಿ ಜಾತಿ ಎಂದರೇನು? ಅ ನಾನ್ ನೇಟಿವ್ ಸ್ಪೆಸಿಸ್ that spreads widely in a new habitat or causes harm to native species and ecosystems. ಹೊಸ ಆವಾಸ ಸ್ಥಾನದಲ್ಲಿ ವ್ಯಾಪಕವಾಗಿ ಹರಡಿರುವ ಸ್ಥಳೀಯವಲ್ಲದ ಜಾತಿಗಳು ಮತ್ತು ಸ್ಥಳೀಯ ಜಾತಿಗಳು ಮತ್ತು ಪರಿಸರ ವ್ಯವಸ್ಥೆಗೆ ಹಾನಿಯನ್ನುಂಟು ಮಾಡುತ್ತವೆ ಅಂತಕ್ಕಂಥದ್ದನ್ನು ಇಲ್ಲಿ ಗಣನೆಗೆ ತೆಗೆದುಕೊಳ್ತಕ್ಕಂಥದ್ದು. ನೆಕ್ಸ್ಟ್, ಡಿಫೈನ್ ಎಂಡೇಂಜರ್ಡ್ ಸ್ಪೆಸಿಸ್. ಅಳಿವಿನಂಚಿನಲ್ಲಿರ್ತಕ್ಕಂತಹ ಜಾತಿಗಳನ್ನು ವ್ಯಾಖ್ಯಾನಿಸಿ. ಸಿ, ಅ ಸ್ಪೆಸಿಸ್ ಅಟ್ ರಿಸ್ಕ್ ಆಫ್ ಎಕ್ಸ್ಟಿಂಕ್ಷನ್. ಅಳಿವಿನ ಅಪಾಯದಲ್ಲಿರ್ತಕ್ಕಂಥ ಒಂದು ಜಾತಿ ಅಂತ ಹೇಳಿ ಕರಿತೀವಿ. ಮುಗಿದು ಹೋಗ್ತಕ್ಕಂಥ ಜಾತಿಗಳು ಅಂತೇಳಿ ಕರಿತೀವಿ. ಅಥವಾ ಅವುಗಳು ಒಮ್ಮೆ ತಮ್ಮ ಅವಸಾನವನ್ನು ಹೊಂದಿದರೆ ದೆ ವಿಲ್ ನಾಟ್ ಕೇಮ್ ಬ್ಯಾಕ್, ಅವು ಮತ್ತೆ ಮರಳಿ ಬರುವುದಿಲ್ಲ ಅಂತಕ್ಕಂಥದ್ದು. ಓಕೆ. ವಾಟ್ ಈಸ್ ದಿ ವಾಟರ್ ಸೈಕಲ್? ಜಲಚಕ್ರ ಎಂದರೇನು? ದಿ ಕಂಟಿನ್ಯೂಯಸ್ ಮೂಮೆಂಟ್ ಆಫ್ ವಾಟರ್ ಆನ್, ಎಬೋವ್ ಆ್ಯಂಡ್ ಬಿಲೋ ದಿ ಸರ್ಫೇಸ್ ಆಫ್ ಅರ್ತ್.
ಭೂಮಿಯ ಮೇಲ್ಮೈ ಮೇಲೆ ಮತ್ತು ಭೂಮಿಯ ಕೆಳಗೆ ನೀರಿನ ನಿರಂತರ ಚಲನೆಗೆ ಏನಂತ ಕರಿತೀವಿ ಅಂತಂದರೆ ಜಲಚಕ್ರ ಅಂತೇಳಿ ಕರಿತೀವಿ. 24th one, ವಾಟ್ ಈಸ್ ಆ್ಯನ್ ಇಕಾಲಜಿಕಲ್ ಫುಟ್ ಪ್ರಿಂಟ್? ಪರಿಸರ ವಿಜ್ಞಾನದ ಹೆಜ್ಜೆ ಗುರುತು ಎಂದರೇನು? ಅ ಮೆಜರ್ ಆಫ್ ಹ್ಯೂಮನ್ ಇಂಪ್ಯಾಕ್ಟ್ ಆನ್ ಅರ್ಥ್ಸ್ ಇಕೋಸಿಸ್ಟಮ್. ಭೂಮಿಯ ಪರಿಸರ ವ್ಯವಸ್ಥೆಗಳ ಮೇಲೆ ಮಾನವ ಪ್ರಭಾವದ ಅಳತೆಗೆ ನಾವೇನಂತ ಕರಿತೀವಿ, ಹೌ ಮಚ್ ದಿ ಹ್ಯೂಮನ್ ಬೀಯಿಂಗ್ ಇಂಪ್ಯಾಕ್ಟ್ ಓವರ್ ದಿ ಅರ್ತ್, ದಟ್ ಈಸ್ ನೋನ್ ಆಸ್ ದಿ ಇಕಾಲಜಿಕಲ್ ಫುಟ್ ಪ್ರಿಂಟ್. 25th one, ವಾಟ್ ಈಸ್ ದಿ ಪರ್ಪಸ್ ಆಫ್ ಕನ್ಸರ್ವೇಷನ್ ಆಫ್ ಬಯಾಲಜಿ? ಸಂರಕ್ಷಣಾ ಜೀವಶಾಸ್ತ್ರದ ಉದ್ದೇಶವೇನು? ಟು ಸ್ಟಡಿ ಆ್ಯಂಡ್ ಇಂಪ್ಲಿಮೆಂಟ್ ವೇಸ್ ಟು ಪ್ರಿಸರ್ವ್ ಬಯೋಡೈವರ್ಸಿಟಿ ಆ್ಯಂಡ್ ರಿಸ್ಟೋರ್ ಇಕೋಸಿಸ್ಟಮ್ಸ್. ಜೀವ ವೈವಿಧ್ಯವನ್ನು ಸಂರಕ್ಷಿಸಲು ಮತ್ತು ಪರಿಸರ ವ್ಯವಸ್ಥೆಗಳನ್ನು ಪುನಃ ಸ್ಥಾಪಿಸಲು ವಿಧಾನಗಳನ್ನು ಅಧ್ಯಯನ ಮಾಡಲು ಮತ್ತು ಕಾರ್ಯಗತಗೊಳಿಸ್ತಕ್ಕಂತಹ ಕೆಲಸವನ್ನು ಯಾವುದು ಮಾಡ್ತದೆ? ಸಂರಕ್ಷಣಾ ಜೀವಶಾಸ್ತ್ರ ಮಾಡುವಂತಹ ಉದ್ದೇಶವನ್ನು ಹೊಂದಿದೆ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಚಾಪ್ಟರ್ ನಂಬರ್ ಅಥವಾ ಮಾಡ್ಯೂಲ್ ನಂಬರ್ 1ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು 1 ಮಾರ್ಕ್ಸ್ ಕ್ವಶನ್ಸ್ ಆ್ಯಂಡ್ ರಿಮೈನಿಂಗ್ ಕ್ವಶನ್ಸ್ ಆಫ್ ಚಾಪ್ಟರ್ 2 ಆ್ಯಂಡ್ ಚಾಪ್ಟರ್ 3, ಚಾಪ್ಟರ್ 4 ವಿಲ್ ಬಿ ಡಿಸ್ಕಸ್ ಇನ್ ದಿ ಲೇಟರ್ ಆನ್, ಇಟ್ ಮೀನ್ಸ್ ನೆಕ್ಸ್ಟ್ ಎಪಿಸೋಡ್. ಓಕೆ, ವಿಡಿಯೋವನ್ನು ವೀಕ್ಷಣೆ ಮಾಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಬಹಳಷ್ಟು ಜನ ಸ್ಟಡಿ ಮೆಟೀರಿಯಲ್ ಕೇಳ್ತಾ ಇದ್ದೀರಿ. ಸೊ ಸ್ಟಡಿ ಮೆಟೀರಿಯಲ್ ಏನಪ್ಪ ಅಂತಂತಂದರೆ, ಈಗ DSC 12, DSC 13, DSC 14 ಎಸ್ಪೆಷಲಿ ಇನ್ ಕನ್ನಡ ಮೀಡಿಯಮ್, ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಸದ್ಯ ನನಗೆ ಸ್ವಲ್ಪ ಬಿಜಿ ಶೆಡ್ಯೂಲ್ ಇರೋದ್ರಿಂದ ಆಗ್ತಾ ಇಲ್ಲ. ಭಾಳ ಜನ ಆಂಗ್ಲ ಮಾಧ್ಯಮದ ವಿದ್ಯಾರ್ಥಿಗಳು ಕೂಡ ಕೇಳ್ತಾ ಇದ್ದೀರಿ. ಬಟ್ ಐ ಆಮ್ ಸಾರಿ ಫಾರ್ ಟು ಸೇ ನಾಟ್ ಅವೈಲೇಬಲ್ right now because of I have a busy schedule regarding PhD. So in next I will be prepared, but right now it is not available. Right now it is only available in Kannada medium. So please cooperate. So ನಿಮಗೆಲ್ಲ ಶುಭವಾಗಲಿ. ಮುಂದಿನ ಎಪಿಸೋಡ್ನಲ್ಲಿ ಏನಪ್ಪ ಅಂತಂದರೆ ಚಾಪ್ಟರ್ 2ಗೆ ಸಂಬಂಧಪಟ್ಟಿರ್ತಕ್ಕಂಥ 1 ಅಂಕ ವಿಷಯವನ್ನು ಚರ್ಚೆ ಮಾಡೋಣ. ಧನ್ಯವಾದಗಳು. ನಮಸ್ಕಾರ.